ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಕೆ ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಮಧುಮೇಹವಿರುವವರು ಪ್ರತಿದಿನ ಯಾವುದನ್ನು ಕಡಿಮೆ ಪ್ರಮಾಣದಲ್ಲಿ ಸೇವಿಸಬೇಕು ಎನ್ನಲಾಗುತ್ತದೆ? ಆಪ್ಷನ್ಸ್: ಎ ನೀರು, ಬಿ ಹಾಲಿನ ಉತ್ಪನ್ನ, ಸಿ ಉಪ್ಪು, ಡಿ ಆಹಾರ. ಸರಿಯಾದ ಉತ್ತರ ಆಪ್ಷನ್ ಸಿ ಉಪ್ಪು. ಹೆಚ್ಚು ಉಪ್ಪನ್ನು ಸೇವಿಸುವುದರಿಂದ ಅಧಿಕ ರಕ್ತದೊತ್ತಡ ಹೆಚ್ಚಾಗುತ್ತದೆ ಮತ್ತು ಮಧುಮೇಹವು ಅಪಾಯಕಾರಿ ರೂಪವನ್ನು ಪಡೆಯಬಹುದು. ನಿಮಗೆ ಮಧುಮೇಹವಿರಲಿ ಇಲ್ಲದಿರಲಿ ದೈನಂದಿನ ಜೀವನದಲ್ಲಿ ಸೋಡಿಯಂ ಅಂದರೆ ಉಪ್ಪನ್ನು ಕಡಿಮೆ ಪ್ರಮಾಣದಲ್ಲಿ ಸೇವಿಸಬೇಕು. ಆಲೂಗಡ್ಡೆ ಚಿಪ್ಸ್ ಮತ್ತು ಫ್ರೆಂಚ್ ಫ್ರೈಗಳಂತಹ ತಿಂಡಿಗಳಲ್ಲಿ ಹೆಚ್ಚಿನ ಉಪ್ಪು ಹಾನಿಕಾರಕವಾಗಿದೆ. ಎರಡನೇ ಪ್ರಶ್ನೆ, ಗಣೇಶನನ್ನು ಎಷ್ಟು ರೂಪಗಳಲ್ಲಿ ಪೂಜಿಸಬೇಕೆಂದು ಗ್ರಂಥಗಳಲ್ಲಿ ಉಲ್ಲೇಖಿಸಲಾಗಿದೆ? ಆಪ್ಷನ್ಸ್: ಎ ಏಕರೂಪ, ಬಿ 4 ರೂಪ, ಸಿ 6 ರೂಪ, ಡಿ 8 ರೂಪ. ಸರಿಯಾದ ಉತ್ತರ ಆಪ್ಷನ್ ಡಿ 8 ರೂಪ. ಗಣೇಶನನ್ನು ಒಂದೇ ರೂಪದಲ್ಲಿ ಅಲ್ಲ 8 ರೂಪಗಳಲ್ಲಿ ಅಂದರೆ ಅಷ್ಟವಿನಾಯಕನ ರೂಪದಲ್ಲಿ ಪೂಜಿಸಬೇಕೆಂದು ಪ್ರಾಚೀನ ಗ್ರಂಥಗಳು, ಸಂಪ್ರದಾಯಗಳು ಉಲ್ಲೇಖಿಸುತ್ತವೆ. ಗಣೇಶನ 8 ರೂಪಗಳನ್ನು ಅಷ್ಟವಿನಾಯಕ ಎಂದು ಕರೆಯುತ್ತಾರೆ. ಅವುಗಳೆಂದರೆ ಮಹೋತ್ಕಟ ವಿನಾಯಕ, ಮಯೂರೇಶ್ವರ ವಿನಾಯಕ, ಗಜಾನನ ವಿನಾಯಕ, ಗಜಮುಖ ವಿನಾಯಕ, ವಿಘ್ನೇಶ್ವರ ವಿನಾಯಕ, ಸಿದ್ಧಿ ವಿನಾಯಕ, ಬಲ್ಲಾಳೇಶ್ವರ ವಿನಾಯಕ ಮತ್ತು ವರದ ವಿನಾಯಕ. ಈ ರೂಪಗಳು ಗಣೇಶನ ವಿವಿಧ ಗುಣಗಳನ್ನು ಮತ್ತು ಶಕ್ತಿಗಳನ್ನು ಪ್ರತಿನಿಧಿಸುತ್ತವೆ. ಮೂರನೇ ಪ್ರಶ್ನೆ, ಮೂಗಿನಲ್ಲಿ ಬೆಳ್ಳಿಯ ಮೂಗುತಿಯನ್ನು ಧರಿಸಬಾರದು ಎನ್ನಲು ಕಾರಣವೇನು? ಆಪ್ಷನ್ಸ್: ಎ ಅನಾರೋಗ್ಯ, ಬಿ ನಕಾರಾತ್ಮಕ ಪರಿಣಾಮ, ಸಿ ಗ್ರಹದೋಷ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಬಿ ನಕಾರಾತ್ಮಕ ಪರಿಣಾಮ. ಶಾಸ್ತ್ರದಲ್ಲಿ ಬೆಳ್ಳಿ ಆಭರಣಗಳನ್ನು ತಂಪಿನ ಅಂಶವೆಂದು ಪರಿಗಣಿಸಲಾಗುತ್ತದೆ. ಬೆಳ್ಳಿಯನ್ನು ಚಂದ್ರನ ಮನೆ ಎಂದು ಪರಿಗಣಿಸಲಾಗುತ್ತದೆ ಮತ್ತು ಇದನ್ನು ಚಂದ್ರನು ಆಳುತ್ತಾನೆ ಮತ್ತು ಇದು ಚಿನ್ನ ಹಾಗೂ ಬೆಳ್ಳಿಯು ಲಕ್ಷ್ಮೀ ದೇವಿಗೆ ಸಂಬಂಧಿಸಿದ ಲೋಹವಾಗಿದೆ. ಅಂತಹ ಪರಿಸ್ಥಿತಿಯಲ್ಲಿ ನೀವು ಬೆಳ್ಳಿಯ ಮೂಗುತಿಯನ್ನು ಅಥವಾ ಮೂಗಿನಲ್ಲಿ ಬೆಳ್ಳಿಯನ್ನು ಧರಿಸಿದಾಗ ಅದು ಶುಕ್ರ ಗ್ರಹದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ. ಇದು ನಿಮ್ಮ ಜೀವನದಲ್ಲಿ ಅಸ್ಥಿರತೆಯನ್ನು ಉಂಟುಮಾಡುತ್ತದೆ. ಹಾಗಾಗಿ ಧಾರ್ಮಿಕ ದೃಷ್ಟಿಕೋನದಿಂದ ಮೂಗಿನಲ್ಲಿ ಬೆಳ್ಳಿಯನ್ನು ಧರಿಸುವುದನ್ನು ತಪ್ಪಿಸುವುದು ಒಳ್ಳೆಯದು. ನಾಲ್ಕನೇ ಪ್ರಶ್ನೆ, 100 ವರ್ಷ ಬದುಕುವ 3 ಕಣ್ಣಿನ ಜೀವಿ ಯಾವುದು? ಆಪ್ಷನ್ಸ್: ಎ ಆಮೆ, ಬಿ ಮೊಸಳೆ, ಸಿ ಟ್ವಾಟರ್, ಡಿ ಟ್ರೀ ಹಗ್ಗರ್. ಸರಿಯಾದ ಉತ್ತರ ಆಪ್ಷನ್ ಸಿ ಟ್ವಾಟರ್. ನೋಡಲು ಹಲ್ಲಿಯಂತೆ ಕಾಣುವ ಟ್ವಾಟರ್, ಆದರೆ ವಾಸ್ತವವಾಗಿ ಇದು ಹಲ್ಲಿ ಅಲ್ಲ. ಟ್ವಾಟರದ ತಲೆಯ ಮೇಲೆ ಪ್ಯಾರಿಯೆಟಲ್ ಕಣ್ಣು ಎಂದು ಕರೆಯಲ್ಪಡುವ 3ನೇ ಕಣ್ಣು ಇದೆ. ಇದು ನೇರಳಾತೀತ ಕಿರಣಗಳನ್ನು ಹೀರಿಕೊಳ್ಳಲು ಬಳಸಲಾಗುತ್ತದೆ. ಟ್ವಾಟರಗಳು ಈಗ ನ್ಯೂಜಿಲೆಂಡ್ನ ಕೆಲವು ದ್ವೀಪಗಳಲ್ಲಿ ಮಾತ್ರ ಮಾನವ ವಸಾಹತುಗಳು ಮತ್ತು ಇಲಿಗಳಂತಹ ಪರಭಕ್ಷಕಗಳಿಂದ ದೂರವಿರುತ್ತವೆ. ಈ ಸರೀಸೃಪವು ಕೀಟಗಳು, ಜೀರುಂಡೆಗಳು, ಇತರ ಸಣ್ಣ ಸರೀಸೃಪಗಳು ಮತ್ತು ಸಮುದ್ರ ಪಕ್ಷಿಗಳ ಮೊಟ್ಟೆಗಳನ್ನು ಬೇಟೆಯಾಡುತ್ತವೆ. ಐದನೇ ಪ್ರಶ್ನೆ, ಕಿವಿ ಹಣ್ಣನ್ನು ತಿನ್ನುವುದರಿಂದ ಯಾವ ಕಾಯಿಲೆಗಳ ಅಪಾಯ ಕಡಿಮೆಯಾಗಿರುತ್ತದೆ? ಆಪ್ಷನ್ಸ್: ಎ ಕ್ಯಾನ್ಸರ್, ಬಿ ಹೃದ್ರೋಗ, ಸಿ ಮಲಬದ್ಧತೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಕಿವಿ ಹಣ್ಣಿನಲ್ಲಿ ವಿಟಮಿನ್ ಇ ಮತ್ತು ಪಾಲಿಫಿನಾಲ್ಗಳಂತಹ ಆಂಟಿ ಆಕ್ಸಿಡೆಂಟ್ಗಳಿವೆ. ಹೃದ್ರೋಗ ಮತ್ತು ಕ್ಯಾನ್ಸರ್ನಂತಹ ದೀರ್ಘಕಾಲದ ಕಾಯಿಲೆಗಳ ಅಪಾಯವನ್ನು ಇವು ಕಡಿಮೆ ಮಾಡುತ್ತವೆ. ಕಿವಿಯಲ್ಲಿ ವಿಟಮಿನ್ ಕೆ ಅಧಿಕವಾಗಿರುತ್ತದೆ. ಇದು ರಕ್ತ ಹೆಪ್ಪುಗಟ್ಟುವಿಕೆಯನ್ನು ತಡೆಯಲು ಸಹಾಯ ಮಾಡುತ್ತದೆ, ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಕಿವಿ ಹಣ್ಣಿನಲ್ಲಿ ನಾರಿನಾಂಶ ಉತ್ತಮವಾಗಿದ್ದು, ಪ್ರತಿದಿನ ಕಿವುಚಿ ತಿನ್ನುವುದರಿಂದ ನಮ್ಮ ದೇಹದಲ್ಲಿ ಜೀರ್ಣಶಕ್ತಿ ಹೆಚ್ಚುತ್ತದೆ. ಹೊಟ್ಟೆ ಉಬ್ಬರ ಅಥವಾ ಮಲಬದ್ಧತೆಯಂತಹ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತದೆ. ಆರನೇ ಪ್ರಶ್ನೆ, ಸೂರ್ಯಾಸ್ತದ ನಂತರ ಪೂಜೆ ಮಾಡುವಾಗ ಯಾವ ತಪ್ಪನ್ನು ಮಾಡಬಾರದು ಎನ್ನುತ್ತಾರೆ? ಆಪ್ಷನ್ಸ್: ಎ ಗಂಟೆ ಬಾರಿಸುವುದು, ಬಿ ನೈವೇದ್ಯ ಸಮರ್ಪಣೆ, ಸಿ ಧೂಪ ಹಚ್ಚುವುದು, ಡಿ ಶ್ಲೋಕ ಹೇಳುವುದು. ಸರಿಯಾದ ಉತ್ತರ ಆಪ್ಷನ್ ಎ ಗಂಟೆ ಬಾರಿಸುವುದು. ಸಾಮಾನ್ಯವಾಗಿ ಎಲ್ಲ ದೇವರ ಪೂಜೆಯಲ್ಲೂ ಪೂಜಾ ವಿಧಿವಿಧಾನಗಳಲ್ಲೂ ಗಂಟೆಯನ್ನು ಬಾರಿಸಲಾಗುತ್ತದೆ. ರಾತ್ರಿ ಸಮಯದಲ್ಲಿ ಅಂದರೆ ರಾತ್ರಿ ದೇವರನ್ನು ಪೂಜಿಸುವಾಗ ಹೇಗೆ ಶಂಖವನ್ನು ಊದಬಾರದೋ ಹಾಗೆಯೇ ಗಂಟೆಯನ್ನು ಕೂಡ ಬಳಸಬಾರದು. ಶಂಖದಂತೆ ಗಂಟೆಯನ್ನು ಬಾರಿಸಿದಾಗ ಸೃಷ್ಟಿಯಲ್ಲಿನ ಜೀವಗಳ ಮೇಲೆ ಅಡ್ಡ ಪರಿಣಾಮ ಬೀರುತ್ತದೆ. ಆದ್ದರಿಂದ ಸೂರ್ಯಾಸ್ತದ ನಂತರ ಪೂಜೆ ಮಾಡುವಾಗ ಗಂಟೆಯನ್ನು ಬಳಸಬಾರದು ಎಂದು ಧರ್ಮಗ್ರಂಥಗಳಲ್ಲಿ ಉಲ್ಲೇಖಿಸಲಾಗಿದೆ.
7ನೇ ಪ್ರಶ್ನೆ, ಭಾರತದ ಯಾವ ರಾಜ್ಯದಲ್ಲಿ ದೀಪಾವಳಿಯಂದು ಶ್ರೀಕೃಷ್ಣನನ್ನು ಪೂಜಿಸಲಾಗುತ್ತದೆ? ಆಪ್ಷನ್ಸ್ ಎ ಗುಜರಾತ್, ಬಿ ಗೋವಾ, ಸಿ ಪಶ್ಚಿಮ ಬಂಗಾಳ, ಡಿ ಪಂಜಾಬ್. ಸರಿಯಾದ ಉತ್ತರ ಆಪ್ಷನ್ ಬಿ ಗೋವಾ. ಗೋವಾ ಜನರು ದೀಪಾವಳಿಯ ಸಮಯದಲ್ಲಿ ಶ್ರೀಕೃಷ್ಣನನ್ನು ಪೂಜಿಸುತ್ತಾರೆ ಮತ್ತು ಭಗವಾನ್ ಕೃಷ್ಣ ನರಕಾಸುರನನ್ನು ಕೊಂದ ದಿನವನ್ನು ನೆನಪಿಸಿಕೊಳ್ಳುತ್ತಾರೆ. ಈ ದಿನ ರಾಕ್ಷಸನ ಕಾಗದದ ಪ್ರತಿಕೃತಿಗಳನ್ನು ಸುಡಲಾಗುತ್ತದೆ ಮತ್ತು ರಾಕ್ಷಸನ ದೊಡ್ಡ ವಿಗ್ರಹವನ್ನು ಯಾರು ಕೆತ್ತಬಹುದು ಎಂದು ನೋಡಲು ಸ್ಪರ್ಧೆಗಳನ್ನು ನಡೆಸಲಾಗುತ್ತದೆ. 8ನೇ ಪ್ರಶ್ನೆ, ಯಾವ ಸಮಯದಲ್ಲಿ ಬಾಳೆಹಣ್ಣು ತಿನ್ನುವುದು ಆರೋಗ್ಯಕ್ಕೆ ಹಾನಿಕಾರಕ? ಆಪ್ಷನ್ಸ್ ಎ ಖಾಲಿ ಹೊಟ್ಟೆಯಲ್ಲಿ, ಬಿ ಮಧ್ಯಾಹ್ನ, ಸಿ ಸಂಜೆ, ಡಿ ರಾತ್ರಿ. ಸರಿಯಾದ ಉತ್ತರ ಆಪ್ಷನ್ ಎ ಖಾಲಿ ಹೊಟ್ಟೆಯಲ್ಲಿ. ಬಾಳೆಹಣ್ಣಿನಲ್ಲಿ ಆಮ್ಲೀಯ ಗುಣವಿರುವುದರಿಂದ ಖಾಲಿ ಹೊಟ್ಟೆಯಲ್ಲಿ ತಿನ್ನುವುದರಿಂದ ಕರುಳಿನ ಸಮಸ್ಯೆ ಉಂಟಾಗುತ್ತದೆ. ಈ ದಿನಗಳಲ್ಲಿ ನೀವು ಖರೀದಿಸುವ ಪ್ರತಿಯೊಂದು ಹಣ್ಣು ಮತ್ತು ತರಕಾರಿಗಳನ್ನು ರಾಸಾಯನಿಕ ಕೀಟನಾಶಕಗಳಿಂದ ಬೆಳೆಸಲಾಗುತ್ತದೆ. ಅದಕ್ಕಾಗಿಯೇ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಬಾಳೆಹಣ್ಣು ತಿನ್ನುವುದು ನಿಮ್ಮ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ. 9ನೇ ಪ್ರಶ್ನೆ, ನುಗ್ಗೆ ಬೀಜವನ್ನು ಸೇವಿಸುವುದರಿಂದ ಯಾವ ಸಮಸ್ಯೆ ತಕ್ಷಣಕ್ಕೆ ನಿಯಂತ್ರಣಕ್ಕೆ ಬರುತ್ತದೆ? ಆಪ್ಷನ್ಸ್ ಎ ಹೃದಯಾಘಾತ, ಬಿ ಶುಗರ್, ಸಿ ಬಿಪಿ, ಡಿ ಗ್ಯಾಸ್ಟ್ರಿಕ್. ಸರಿಯಾದ ಉತ್ತರ ಆಪ್ಷನ್ ಸಿ ಬಿಪಿ. ನುಗ್ಗೆ ಬೀಜಗಳನ್ನು ತಿಂದರೆ ಕೇವಲ 15 ನಿಮಿಷದಲ್ಲಿ ಲಾಭ ಸಿಗುತ್ತದೆ. ಇವುಗಳ ಸೇವನೆಯಿಂದ ದೇಹದಲ್ಲಿ ರಕ್ತದ ಹರಿವು ಸುಧಾರಿಸುತ್ತದೆ. ಅಧಿಕ ಬಿಪಿ ಉಂಟಾಗಲು ಕಳಪೆ ರಕ್ತದ ಹರಿವು ಕಾರಣವಾಗಿದೆ. ಇದು ನಂತರ ಹೃದ್ರೋಗ ಮತ್ತು ಹೃದಯಾಘಾತದ ಅಪಾಯವನ್ನು ಹೆಚ್ಚಿಸುತ್ತದೆ. ಆದ್ದರಿಂದ ಹೈ ಬಿಪಿ ಇರುವವರಿಗೆ ನುಗ್ಗೆ ಬೀಜಗಳ ಸೇವನೆ ಪ್ರಯೋಜನಕಾರಿಯಾಗಿದೆ. ಈ ಬೀಜಗಳನ್ನು ಸೇವಿಸಿದ 72 ಗಂಟೆಗಳಲ್ಲಿ 2ನೇ ಪ್ರಯೋಜನವನ್ನು ಕಾಣಬಹುದು. ಜೀರ್ಣಕ್ರಿಯೆ ಸರಿಯಾಗಿಲ್ಲದವರ ಸಮಸ್ಯೆಗಳು, ಮಲಬದ್ಧತೆ ಅಥವಾ ಆಮ್ಲೀಯತೆಯು ಗುಣವಾಗಲು ಪ್ರಾರಂಭಿಸುತ್ತದೆ. ಇದಕ್ಕಾಗಿ ಈ ಬೀಜಗಳನ್ನು ಸ್ವಲ್ಪ ಹುರಿದು ಅಥವಾ 4 ರಿಂದ 5 ಹಸಿ ಬೀಜಗಳನ್ನು ತಿನ್ನಿರಿ, ನಂತರ ನೀರು ಕುಡಿಯಿರಿ. 10ನೇ ಪ್ರಶ್ನೆ, ಭಾರತದ ಚಿನ್ನದ ಉತ್ಪಾದನೆಯಲ್ಲಿ ಕರ್ನಾಟಕವು ಎಷ್ಟನೇ ಸ್ಥಾನದಲ್ಲಿದೆ? ಆಪ್ಷನ್ಸ್ ಎ ಮೊದಲನೇ ಸ್ಥಾನ, ಬಿ 2ನೇ ಸ್ಥಾನ, ಸಿ 3ನೇ ಸ್ಥಾನ, ಡಿ 4ನೇ ಸ್ಥಾನ. ಸರಿಯಾದ ಉತ್ತರ ಆಪ್ಷನ್ ಸಿ 3ನೇ ಸ್ಥಾನ. 103 ಮಿಲಿಯನ್ ಟನ್ ಚಿನ್ನದ ನಿಕ್ಷೇಪದೊಂದಿಗೆ ಕರ್ನಾಟಕವು ಭಾರತದಲ್ಲಿ ಅತಿ ಹೆಚ್ಚು ಚಿನ್ನದ ನಿಕ್ಷೇಪವನ್ನು ಹೊಂದಿದೆ ಮತ್ತು ದೇಶದ ಅತಿದೊಡ್ಡ ಚಿನ್ನ ಉತ್ಪಾದಕ ರಾಜ್ಯಗಳಲ್ಲಿ ಒಂದಾಗಿದೆ. ಕೋಲಾರ, ಧಾರವಾಡ, ಹಾಸನ ಮತ್ತು ರಾಯಚೂರು ಜಿಲ್ಲೆಗಳಲ್ಲಿ ಗಮನಾರ್ಹ ನಿಕ್ಷೇಪಗಳನ್ನು ಹೊಂದಿದೆ. ಐತಿಹಾಸಿಕ ಹಟ್ಟಿ ಚಿನ್ನದ ಗಣಿಗಳು ಮತ್ತು ಕೋಲಾರ ಗಣಿಗಳು ಒಂದು ಕಾಲದಲ್ಲಿ ಭಾರತದ ಅತಿ ಹೆಚ್ಚು ಚಿನ್ನ ಉತ್ಪಾದಿಸುವ ಪ್ರದೇಶಗಳಾಗಿದ್ದವು. 11ನೇ ಪ್ರಶ್ನೆ, ದೀಪಾವಳಿಯ ಸಂದರ್ಭದಲ್ಲಿ ಧನ್ತೆರಾಸ್ ಅನ್ನು ಆಚರಿಸುವ ಪ್ರಮುಖ ಕಾರಣವೇನು? ಆಪ್ಷನ್ಸ್ ಎ ಉತ್ತಮ ಆರೋಗ್ಯ, ಬಿ ಸಂಪತ್ತು ವೃದ್ಧಿ, ಸಿ ಯೋಗಕ್ಷೇಮ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಧನ್ತೆರಾಸ್ ಅನ್ನು ಆರೋಗ್ಯದ ದೇವರು ಧನ್ವಂತರಿ ಮತ್ತು ಸಂಪತ್ತಿನ ದೇವತೆಯಾದ ಲಕ್ಷ್ಮೀ ದೇವಿಯನ್ನು ಗೌರವಿಸಲು ಆಚರಿಸಲಾಗುತ್ತದೆ. ಇದು ದೀಪಾವಳಿ ಹಬ್ಬದ ಆರಂಭವನ್ನು ಸೂಚಿಸುತ್ತದೆ. ಉತ್ತಮ ಆರೋಗ್ಯ, ಸಮೃದ್ಧಿ ಮತ್ತು ಯೋಗಕ್ಷೇಮಕ್ಕಾಗಿ ಆಶೀರ್ವಾದವನ್ನು ಪಡೆಯಲು ಈ ದಿನವನ್ನು ಆಚರಿಸಲಾಗುತ್ತದೆ. ಅದೃಷ್ಟದ ಸಂಕೇತವಾಗಿ ಚಿನ್ನ, ಬೆಳ್ಳಿ ಅಥವಾ ಪಾತ್ರಗಳನ್ನು ಖರೀದಿಸುವುದು ಮತ್ತು ಲಕ್ಷ್ಮೀ ಪೂಜೆಯನ್ನು ಮಾಡುವುದು ಪ್ರಮುಖ ಆಚರಣೆಗಳನ್ನು ಒಳಗೊಂಡಿದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಮಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.